ಸ್ವಲ್ಪನಾದ್ರೂ ಮ್ಯಾನರ್ಸ್ ಇತ್ತು. ಸಾರಿ ರಾಧಿಕಾ, ಅದು ನಾನು ಗೊತ್ತಾಯ್ತು. ಬಾಗ್ಲು ತಟ್ಟಿದ್ ಸಂಜಯ್ ಅನ್ಕೊಂಡ್ರಿ ಅಲ್ವಾ? ಅವ್ನ್ ಯೋಗ್ಯತೆಗೆ ಹಾಗೆ ಮಾತಾಡ್ಬೇಕು, ಅವಾಗ್ಲೇ ಅವನಿಗೆ ಬುದ್ಧಿ ಬರೋದು. ನಿಮ್ ಪ್ರೈವಸಿನ ಡಿಸ್ಟರ್ಬ್ ಮಾಡ್ದೆ ಅನ್ಸತ್ತೆ. ಆದ್ರೆ ಅಜ್ಜಿ ನಿಮ್ಮನ್ ಕರೀತಿದ್ದಾರೆ. ಈಗ್ಲಾ? ಏನಾಯ್ತು? ಬನ್ನಿ, ಗೊತ್ತಾಗತ್ತೆ. ವಾ, ಬನ್ನಿ 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 ಲವ್ ಬರ್ಡ್ಸ್, ಬನ್ನಿ ಬನ್ನಿ, ಕಮಾನ್ ಕಮಾನ್. ಇವತ್ತು ನಮ್ ಕರ್ಣನ್ ಬರ್ತಡೇ ಅಲ್ಲ ಅಂತ ಗೊತ್ತು. ನಿಧಿ, ಇವತ್ತು ನಿನ್ನ ಬರ್ತಡೇ ಅಲ್ವಾ? ಕರೆಕ್ಟಾ? ಒಂದು ಮಾತು ಮೊದಲೇ ಹೇಳೋದಲ್ವಾ, ಬರ್ತಡೇನ ಇನ್ನು ಗ್ರ್ಯಾಂಡ್ ಆಗಿ ಮಾಡ್ಬೋದಿತ್ತು. ಏ ಡಾರ್ಲಿಂಗ್, ಇದನ್ನೆಲ್ಲ ಹೇಳ್ಬೇಕು ಅಂತ ನಿನಗೆ ಗೊತ್ತಾಗಲ್ವೇನಾ? ಹೋಲ್ಡ್ ಆನ್, ಸಮಾಧಾನ. ಇವತ್ತು ನಮ್ಮಿಬ್ರು ಬರ್ತಡೇ ಅಲ್ವೇ ಅಲ್ಲ. ಬರ್ತಡೇ ಅಲ್ವಾ, ಮತ್ತೆ ಕೇಕ್ ಕಟ್ಟಿಂಗು? ಅಜ್ಜಿ, ಕರ್ಣ ಸರು ಬೆಳಗ್ಗೆಯಿಂದ ತುಂಬಾ ಸ್ಟ್ರೆಸ್ ಅಲ್ಲಿದ್ರು. ಹಾಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಅವ್ರ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೀಗೆಲ್ಲ ಮಾಡ್ದೆ. ಆದ್ರೆ ಇಷ್ಟೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸಾರಿ ಅಜ್ಜಿ, ಏನೇನೋ ಆಗೋಯ್ತು. ಗಂಡನ್ ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೆ ಈ ತರ ಎಲ್ಲ ಐಡಿಯಾ ಮಾಡೋ ವೈಫ್ ಸಿಗೋದೆ ನಿನ್ ಪುಣ್ಯ ಅಣ್ಣ. ಕರೆಕ್ಟ್ ರಾಧಿಕಾ. ಏನು ನೀವಿಬ್ರ ಸೆಲೆಬ್ರೇಟ್ ಮಾಡೋದು? ನಾವೆಲ್ಲ ಸೇರಿ ಎಂಜಾಯ್ ಮಾಡೋಣ. ಒಳ್ಳೆ ಸಾಂಗ್ ಹಾಕು. ಅಜ್ಜಿ, ಮ್ಯೂಸಿಕ್ ಎಲ್ಲ ಬೇಕಾ? ಈಗ ತಾನೇ ದೊಡ್ಡಪ್ಪ ಗಲಾಟೆ ಮಾಡೋದ್ರು. ಮತ್ತೆ ಮ್ಯೂಸಿಕ್ ಹಾಕಿ ಅಗ್ನಿ ಪರ್ವತ ಬ್ಲಾಸ್ಟ್ ಆದ್ರೆ ಕಷ್ಟ. ಅಯ್ಯೋ, ಅವನ ಊರಿನ ಕಟ್ಕೊಂಡ್ರೆ ನಾವು ಉಸಿರಾಡೋದೇ ಕಷ್ಟ ಆಗುತ್ತೆ. ಮ್ಯೂಸಿಕ್ ಹಾಕಿ ಹೇಳ್ತೀನಿ. ಕರ್ಣ, ನಿಧಿ, ನೀವಿಬ್ರು ನವ ದಂಪತಿಗಳು, ನೀವೇ ಕೇಕ್ ಕಟ್ ಮಾಡ್ಬೇಕು. ಮದುವೆ ಆದ್ಮೇಲೆ ಇದೊಂದು ಕೆಲಸ ಆಗಿರ್ಲಿಲ್ಲ. ಇವತ್ತು ರಮೇಶನ್ ದಯದಿಂದ ಇದು ಆಗೋಗ್ಬಿಡ್ಲಿ. ಕಮಾನ್ ಕಮಾನ್ ಕಮಾನ್, ಬನ್ನಿ ಬನ್ನಿ, ಕೇಕ್ ಕಟ್ ಮಾಡಿ. ಅಚ್ಚು. ನೋಡ್ತಾ ನಿಂತ್ರೆ ಹೇಗೆ? ಕೇಕ್ ಕಟ್ ಮಾಡಿ. ಕಮಾನ್. ಯಾರು?